ಒಂದು ಇತಿಹಾಸ ತೆಗೀರಿ, ಒಂದು ಇತಿಹಾಸನ ತೆಗೀರಿ. ನೀವು ಒಂದು ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, ಬಿಜೆಪಿ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ಜನಗಳು ನಾವು ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು 2013ರಿಂದ 2018 ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ ಬಿಜೆಪಿ ಅವ್ರು ಸಾಧನೆ ತೋರಿಸಿದಾರ ಸರ್? ಯಾವ್ದನ ಒಂದು ಸಾಧನೆ ತೋರಿಸಿದಾರ? ಬರೀ ಹಿಂದೂ ಮುಸಲ್ಮಾನ್ ಅದ್ ಬಿಟ್ಟು ಯಾವ್ದನ್ನ ಸಾಧನೆ ತೋರಿಸ್ಬೇಕಾನೆ. ಆಮೇಲೆ 15 ಲಕ್ಷ ಎಲ್ಲ ಅಕೌಂಟ್ ಅಲ್ಲಿ ಹಾಕ್ತಿರಂದ್ರು, 15 ರೂಪಾಯಿ ಹಾಕಿದ್ರ 2 ಕೋಟಿ ಯುಪಿ ಕೆಲಸ. ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ಬೇಕು ಸರ್, ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ಬೇಕು. 2 ಕೋಟಿ ಕೆಲಸ ಕೊಟ್ಟ ಮತ್ತೆ ವಾಪಸ್ ಮುಕ್ತಳೆ ಅನುಗುಣ ಕಾರ್ಯಕ್ರಮ ದಿನಾಂಕ ಇಲ್ಲ ಆಗಿದೆ. ಈಗ ಅದು UDL ಫೈಲ್ ಇತ್ತು, ಅದು ಕ್ಲಿಯರ್ ಮಾಡಿಬಿಟ್ಟು ಈ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಅವತ್ತು ಮೊನ್ನೆ ತಾರೀಕಿತ್ತು ಕಾರ್ಯಕ್ರಮ ಮಾಡೋಕ್ಕೆಲ್ಲ ಸಿದ್ಧತೆಯನ್ನ ಎಲ್ಲ ಮಾಡ್ಕೊಂಡಿದ್ವಿ ನಾವು. ಈಗ ಅಫಿಷಿಯಲಿ ನಾವು UDL ಫೈಲ್ ಇತ್ತು, UDL ಕ್ಲಿಯರ್ ಮಾಡ್ಕೊಂಡು ಈ ಕ್ಯಾಬಿನೆಟ್ ತರ್ತಾ ಇದೀವಿ. ಯಾವುದು ಇಲ್ಲ, ಕ್ಯಾಬಿನೆಟ್ ಬರಲೇಬೇಕು. ಅದು 29 ತರ್ತಾ ಇದ್ವಿ. ಸಚಿವರೇ, ಹಂಪಿ ಉತ್ಸವ ಮಾಡ್ತಾ ಇದ್ರಿ ಪಕ್ಕ ವಿಜಯನಗರ ಜಿಲ್ಲೆಯಲ್ಲಿ, ಮತ್ತೆ ಬಳ್ಳಾರಿದು ಏನಾದ್ರು ಉತ್ಸವ ಮಾಡ್ತೀರಾ ಅಥವಾ ಅಲ್ಲ ಇನ್ನೊಂದು ಆಮೇಲೆ ಸಾಹಿತ್ಯ ಸಮ್ಮೇಳನ ಮಾಡೋದು? ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು, ಅನೌನ್ಸ್ ಮಾಡಿದ್ವಿ ನಾವು. ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತ ಸೂಚನೆ ಕೊಟ್ಟಿದ್ವಿ. ಅದ ಅಧ್ಯಕ್ಷ ಜೋಶಿ ಅವ್ರ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಅದೇನೋ ಫೆಬ್ರವರಿ 3ನೇ ತಾರೀಕು ಆ ಕೇಸ್ ಹೋಗಿದೆ. ಈಗ ಅಡ್ಮಿನಿಸ್ಟ್ರೇಟರ್ ಹಾಕಿದ್ದೀವಿ ನಾವು. ಫೆಬ್ರವರಿ 3ನೇ ತಾರೀಕು ಕೇಸ್ ಇದೆ. ಅದು ಆ ಕೇಸ್ ನೋಡ್ಕೊಂಡು ಒಂದು ಡೇಟ್ ಅನ್ನು ನಕ್કી ಮಾಡಿ ಮಾಡ್ತಾರೆ. ಇದೇ ತಿಂಗಳು 13ನೇ ತಾರೀಕಿಗೆ 13, 14, 15 ಹಂಪಿ ಉತ್ಸವ ಮಾಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲಾ ಸಿದ್ಧತೆನ ನಾವು ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ. ಸರ್, ಕ್ರಾಂತಿ ಸಂಕ್ರಾಂತಿ ಉತ್ಸಾಹಗಳು ಓಕೆ ಇದಾವೆ. ರಾಜಕಾರಣ ಸಿದ್ದರಾಮಯ್ಯ ಸರ್ಕಾರ ಉತ್ಸಾಹ ಕಡಿಮೆ ಆಗಿದೆ, ಸಂಕ್ರಾಂತಿ ಕ್ರಾಂತಿ ಬದಲಾವಣೆ ಆಗಿದೆ ಅಂತಂದೇಳಿ ಮೆಸೇಜ್ ಬರ್ತಾ ಇದೆ. ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವೆಂಬರ್ ಕ್ರಾಂತಿ ಅಂದ್ರು, ನವೆಂಬರ್ ಕ್ರಾಂತಿ ಹೋಯ್ತು. ನವೆಂಬರ್ ಆದ್ಮೇಲೆ ಡಿಸೆಂಬರ್ ಅಂದ್ರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ, ಅದು ಹೈಕಮಾಂಡ್ ಇಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನ್ ನಿರ್ಧಾರ ಮಾಡೋಲ್ಲ, ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನಿಲ್ಲ. ಈಗ ರೀ ನಮ್ಮ ಪಕ್ಷ ಈಗ CLP ಎಲ್ಲ ತಾವೇ ಹೇಳ್ತೀರಾ. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLP ಯಲ್ಲಿ ಆಯ್ಕೆ ಆದ್ರೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು, ಹೌದ್ ತಾನೆ? ಈಗ ನೀವು ಕೇಳ್ತಾ ಇದ್ದೀರಾ, ಈ ಬದಲಾವಣೆ ವಿಚಾರ ನಡೀತಾ ಇದ್ದೀರಾ? ನಿಮ್ಮ ಮಾತಿಗೆ ಮಾತ್ರ ಅವ್ರು ಅದು ಆಗಿ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ಈಗೆಲ್ಲ ತಮ್ಗೆಲ್ಲ ಗೊತ್ತೈತಿಗೆ CLP ಯಲ್ಲಿ MLAಗಳು ತೀರ್ಮಾನ ಮಾಡಿ ಮನೆ ಸಿದ್ದರಾಮಯ್ಯ ಅವ್ರಿಗೆ 5 ವರ್ಷ ಅಂತ ಮುಖ್ಯಮಂತ್ರಿಯಾಗಿ ಮಾಡಿರೋದು ನಮ್ಗೆ ಗೊತ್ತು. ಈಗ ಬದಲಾವಣೆ ಅಂತ ತಾವ್ ಹೇಳ್ತಿಲ್ಲ, ಅದು ಬದಲಾವಣೆ ಆಗ್ಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಯಾರು ಅವ್ರು ಗೆರೆ ಹಾಕಿದ್ ನಾವು ಯಾರು ಗೆರೆ ನನ್ ವಿಶ್ವಾಸ ಇದೆ. ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್. ಡಿಪ್ಯೂಟಿ CMಗೆ ಜಮೀರ್ ಅಹಮದ್ ಹೇಳ್ತಾರ ಇನ್ನು ಕ್ರಾಂತಿ ವಿಚಾರಕ್ಕೆ ಹೋಗಬೇಡಿ ಅಂತೇಳಿ ಕಿವಮಾತು? ನಮ್ಗೆ ನಮ್ಮ ರಾಜ್ಯ ಒಳ್ಳೆಯದ. ತಾವು ಹೇಳಿದ್ರೆ ಹೇಳ್ತೀರ ಸಾಕು ಕ್ರಾಂತಿ ಅಂತ ಹೇಳಿ. ಆಗದ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು, ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ರಾಜ್ಯ ಜನ ಒಳ್ಳೇದಾಗಬೇಕು. ಸಂಸದರು ಮನೆ ನರೇಗಾ